ನಮಸ್ಕಾರ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಹಾಗೂ ಕರ್ನಾಟಕ ವಿದ್ಯುತ್ ನಿಗಮದ ಅಧ್ಯಕ್ಷರೂ ಆಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅನುಮತಿ ಹಾಗೂ ಮಾರ್ಗದರ್ಶನದ ಮೇರೆಗೆ ಇಂಧನ ಸಚಿವರಾದ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ಹಿರಿಯ ಅಧಿಕಾರಿಗಳ ಉನ್ನತ ಮಟ್ಟದ ತಂಡವೊಂದು ಇತ್ತೀಚೆಗೆ ಯುರೋಪಿಗೆ ಭೇಟಿ ನೀಡಿತ್ತು. ಆಧುನಿಕ ಹಾಗೂ ವಿಭಿನ್ನ ತಂತ್ರಜ್ಞಾನದ ವಿದ್ಯುತ್ ಉತ್ಪಾದನೆ ಯೋಜನೆಗಳ ಅಧ್ಯಯನ ಈ ಭೇಟಿಯ ಉದ್ದೇಶ. ಆಸ್ಟ್ರಿಯಾ ಹಾಗೂ ಜರ್ಮನಿ ರಾಷ್ಟ್ರಗಳ ರಬ್ಬರ್ ಡ್ಯಾಂ ಆಧಾರಿತ ಕಿರು ಜಲವಿದ್ಯುತ್ ಯೋಜನೆಗಳು, ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗಳು, ಜಲವಿದ್ಯುತ್ ರವಾನೆ ಕೇಂದ್ರ ಹಾಗೂ ಕಲ್ಲಿದ್ದಲು ಬೂದಿಯ ಮರುಬಳಕೆ ಕೇಂದ್ರಗಳಿಗೆ ಭೇಟಿ ನೀಡಲಾಯಿತು. ಮೊದಲ ಭೇಟಿ ಆಸ್ಟ್ರಿಯಾದ ಸ್ಟೇಯರ್ನಲ್ಲಿರುವ ರಬ್ಬರ್ ಡ್ಯಾಂಗೆ. ಈ ಡ್ಯಾಂ 2011ರಲ್ಲಿ ನಿರ್ಮಾಣವಾಗಿದ್ದು, ಈ ವಿದ್ಯುದಾಗಾರದ ಸಾಮರ್ಥ್ಯ 1000 ಕಿಲೋವ್ಯಾಟ್. ಮತ್ತೊಂದು ಶೆಲಾವ್ನಲ್ಲಿರುವ ರಬ್ಬರ್ ಡ್ಯಾಂ. ಇದು ನಿರ್ಮಾಣವಾಗಿದ್ದು 2004ರಲ್ಲಿ. ಇದು 400 ಕಿಲೋವ್ಯಾಟ್ ಸಾಮರ್ಥ್ಯದ್ದಾಗಿದೆ. ಈ ಎರಡು ಡ್ಯಾಂಗಳ ವಿನ್ಯಾಸ, ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆ ಹೈಡ್ರೋ ಕನ್ಸ್ಟ್ರಕ್ಟ್ ಕಂಪನಿಯದು. ಈ ಡ್ಯಾಂಗಳ ವೈಶಿಷ್ಟ್ಯ ಎಂದರೆ ಇದನ್ನು ನಡುವೆ ಜೋಡಣೆ ಇಲ್ಲದ ಅಖಂಡ ಉದ್ದಗಲದ ವಿಶಿಷ್ಟವಾದ ರಬ್ಬರ್ ಮೆಂಬ್ರೇನ್ನಿಂದ ನಿರ್ಮಾಣ ಮಾಡಲಾಗಿದೆ. ಈ ರಬ್ಬರ್ ಹಾಸನ್ನು ಬಳಸಿ ಗರಿಷ್ಠ 4.5 ಮೀಟರ್ ಎತ್ತರ ಹಾಗೂ 100 ಮೀಟರ್ ಉದ್ದದ ಅಣೆಕಟ್ಟು ನಿರ್ಮಾಣ ಮಾಡಬಹುದಾಗಿದೆ. ಬಹು ಉಪಯೋಗಿ ಡ್ಯಾಂಗಳಾದ ಇವು ವಿದ್ಯುತ್ ಉತ್ಪಾದನೆ ಜೊತೆಗೆ ನೀರು ಸಂಗ್ರಹಣೆ, ನೀರಾವರಿ ಹಾಗೂ ಪ್ರವಾಹ ನಿಯಂತ್ರಣಕ್ಕೆ ಸಹಕಾರಿಯಾಗಿವೆ. ಇಂತಹ ಅಖಂಡ ರಬ್ಬರ್ ಮೆಂಬ್ರೇನ್ ಬಳಸಿ 4.5 ಮೀಟರ್ ಎತ್ತರ ಹಾಗೂ 100 ಮೀಟರ್ ಉದ್ದದ ರಬ್ಬರ್ ಡ್ಯಾಂಗಳನ್ನು ನಿರ್ಮಾಣ ಮಾಡಬಹುದು. ಈ ರಬ್ಬರ್ ಡ್ಯಾಂಗಳು 30 ವರ್ಷಗಳಿಗೂ ಅಧಿಕ ಜೀವಾವಧಿಯನ್ನು ಹೊಂದಿವೆ. ಹೈಡ್ರೋ ಕನ್ಸ್ಟ್ರಕ್ಟ್ ಕಂಪನಿಯ ಅಧಿಕಾರಿಗಳು ನಮ್ಮ ಜೊತೆ ಇದ್ದು ರಬ್ಬರ್ ಡ್ಯಾಂ ಆಧಾರಿತ ಸಣ್ಣ ವಿದ್ಯುತ್ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಆಸ್ಟ್ರಿಯಾದ ಸಾಲ್ಸ್ಬರ್ಗ್ ಪ್ರದೇಶದ ಹಿಂತರ್ ಮೊಹರ್ನಲ್ಲಿರುವ ಪಂಪ್ಡ್ ಸ್ಟೋರೇಜ್ ಪವರ್ ಪ್ಲಾಂಟ್ನ ಮೇಲಿನ ಜಲಾಶಯ ಸಮುದ್ರ ಮಟ್ಟದಿಂದ 1733 ಮೀಟರ್ ಎತ್ತರದಲ್ಲಿದೆ. ಮೇಲಿನ ಜಲಾಶಯದಿಂದ ಭೂಗರ್ಭ ಜಲ ವಿದ್ಯುದಾಗಾರಕ್ಕೆ ಸುಮಾರು 1720 ಮೀಟರ್ ಉದ್ದದ ಸುರಂಗದ ಮೂಲಕ ನೀರು ಪ್ರವಹಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಕೆಳಗಿನ ಜಲಾಶಯ ಸಮುದ್ರ ಮಟ್ಟದಿಂದ 1236 ಮೀಟರ್ ಎತ್ತರದಲ್ಲಿದೆ. ವಿದ್ಯುತ್ ಬೇಡಿಕೆ ಕಡಿಮೆ ಇರುವ ಸಮಯದಲ್ಲಿ ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ನೀರು ಪಂಪ್ ಮಾಡಲಾಗುತ್ತದೆ. ವಿದ್ಯುತ್ ಬೇಡಿಕೆ ಜಾಸ್ತಿ ಇರುವಾಗ ಮೇಲಿನ ಜಲಾಶಯದಿಂದ ವಿದ್ಯುದಾಗಾರದ ಮೂಲಕ ನೀರು ಹರಿಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ. ನಮ್ಮ ತಂಡವು ಮೇಲಿನ ಜಲಾಶಯ, ಕೆಳಗಿನ ಜಲಾಶಯ ಹಾಗೂ ಭೂಗರ್ಭ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ಭೇಟಿ ನೀಡಿತು. ಈ ಯೋಜನೆಯ ಅನುಷ್ಠಾನದಲ್ಲಿ ಎದುರಿಸಿದ ತಾಂತ್ರಿಕ ಹಾಗೂ ಪರಿಸರ ಸಂಬಂಧಿ ಸವಾಲುಗಳು ಹಾಗೂ ಅದನ್ನು ಎದುರಿಸಿದ ಬಗೆಯನ್ನು ಪರಿಶೀಲಿಸಿತು. ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಜಲವಿದ್ಯುತ್ ಘಟಕಗಳ ನಿಯಂತ್ರಣ ಮತ್ತು ರವಾನೆ ಕೇಂದ್ರ. ಜರ್ಮನಿಯ ಪ್ರಸಿದ್ಧ ಡ್ಯಾನ್ಯೂಬ್ ನದಿಯ ಉದ್ದಕ್ಕೂ ಹಾಗೂ ಈಡರ್, ಇಸಾರ್ ಮತ್ತು ಲೇಚ್ ಸರೋವರಗಳ ಸುತ್ತಲಲ್ಲಿ 100 ಕಿರು ಜಲವಿದ್ಯುತ್ ಘಟಕಗಳಿವೆ. ಈ ಎಲ್ಲಾ ಘಟಕಗಳ ಕಾರ್ಯಾಚರಣೆಯ ನಿಯಂತ್ರಣವನ್ನು ಹೈಡ್ರೋ ಲೋಡ್ ಡಿಸ್ಪ್ಯಾಚ್ ಸೆಂಟರ್ನಿಂದ ನಿಯಂತ್ರಣ ಮಾಡಲಾಗುತ್ತದೆ. ಡ್ಯಾನ್ಯೂಬ್ ನದಿಯನ್ನು ವಿದ್ಯುತ್ ಉತ್ಪಾದನೆ, ನೀರಾವರಿ ಹಾಗೂ ಸಾರಿಗೆ ಈ 3 ಉದ್ದೇಶಕ್ಕೆ ಬಳಸುವ ವಿಧಿವಿಧಾನಗಳನ್ನು ಹಾಗೂ ನಿಯಂತ್ರಿಸುತ್ತಿರುವ ಬಗೆಯನ್ನು ನಮ್ಮ ತಂಡ ಅಧ್ಯಯನ ಮಾಡಿತು. ಲೋಚಾವ್ನ ದಹನ ತ್ಯಾಜ್ಯ ವಸ್ತುಗಳ ಸಂಸ್ಕರಣೆ ಕೇಂದ್ರವು ಬೇರೆ ಬೇರೆ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ವಿವಿಧ ಬಗೆಯ ದಹನ ತ್ಯಾಜ್ಯ ವಸ್ತುವನ್ನು ತಂದು ತನ್ನ ಘಟಕದಲ್ಲಿ ಸಂಸ್ಕರಣೆ ಮಾಡುತ್ತದೆ. ನೀರಿನ ಬಳಕೆಯನ್ನು ಮಿತಿಗೊಳಿಸಿ ಹಾರು ಬೂದಿಗೆ ರಾಸಾಯನಿಕವೊಂದನ್ನು ಬೆರೆಸುವ ಮೂಲಕ ಅದನ್ನು ಕಾಂಕ್ರೀಟ್ ಆಗಿ ಪರಿವರ್ತಿಸಲಾಗುತ್ತದೆ. ಇದು ಕಟ್ಟಡ ನಿರ್ಮಾಣದಲ್ಲಿ ಬಳಕೆಯಾಗುತ್ತದೆ. ಪೆರೆಸ್ನಲ್ಲಿರುವ ದಹನ ತ್ಯಾಜ್ಯ ವಸ್ತು ಸಂಸ್ಕರಣಾ ಘಟಕವು ಲಿಪ್ಪನ್ ಡ್ರಾಫ್ ವಿದ್ಯುತ್ ಸ್ಥಾವರಕ್ಕೆ ಹೊಂದಿಕೊಂಡಿದ್ದು ಕನ್ವೇಯರ್ ಪೈಪ್ಲೈನ್ ಮೂಲಕ ದಹನ ತ್ಯಾಜ್ಯವನ್ನು ಸ್ಥಾವರದಿಂದ ಸಂಸ್ಕರಣೆ ಕೇಂದ್ರಕ್ಕೆ ಸಾಗಿಸುತ್ತದೆ. ಇಲ್ಲಿ ಹಾರು ಬೂದಿ, ಒದ್ದೆ ಬೂದಿ, ಸೋಸಿದ ಬೂದಿ ಹಾಗೂ ಫಿಲ್ಟರ್ ಕೇಕ್ಗಳನ್ನು ಸಂಸ್ಕರಿಸಲಾಗುತ್ತದೆ. ಇದರಿಂದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತಯಾರಿಸಲಾಗುತ್ತದೆ.
ಹೀಗೆ ತಯಾರಿಸಿದ ಸಾಮಗ್ರಿಗಳನ್ನು ಉಪಯೋಗಿಸಿ ನಿರ್ಮಿಸಲಾಗಿರುವ ಸುಂದರ ಸರೋವರವನ್ನು ಇಲ್ಲಿ ನೋಡಬಹುದಾಗಿದೆ. ಸಂಸ್ಕರಣೆ ನಂತರ ಉಳಿಯುವ ಬೂದಿ ಮತ್ತು ಇತರೆ ತ್ಯಾಜ್ಯವನ್ನು ಖಾಲಿ ಇರುವ ಕಂದು ಕಲ್ಲಿದ್ದಲು ಗಣಿಗಳಲ್ಲಿ ತುಂಬಿಸಲಾಗುತ್ತದೆ. ಜರ್ಮನಿಯ ಪರಿಸರ, ಕೃಷಿ ಮತ್ತು ಇಂಧನ ಸಚಿವಾಲಯದ ಅಧಿಕಾರಿಗಳು ಹಾಗೂ ಸಂಸ್ಕರಣೆ ಕಂಪನಿಯ ಅಧಿಕಾರಿಗಳು ನಮ್ಮ ತಂಡಕ್ಕೆ ಮಾಹಿತಿ ಒದಗಿಸಿದರು. ಜರ್ಮನಿಯ ವರ್ಟನ್ಬರ್ಗ್ ಪ್ರದೇಶದಲ್ಲಿರುವ ವೆಹರ್ಡ್ ಪಂಪ್ಡ್ ಸ್ಟೋರೇಜ್ ಘಟಕದ ಮೇಲಿನ ಜಲಾಶಯವು ಸಮುದ್ರ ಮಟ್ಟದಿಂದ 1048 ಮೀಟರ್ ಎತ್ತರದಲ್ಲಿದ್ದು, ಕೆಳಗಿನ ಜಲಾಶಯವು ಸಮುದ್ರ ಮಟ್ಟದಿಂದ 592 ಮೀಟರ್ ಎತ್ತರದಲ್ಲಿದೆ. ಮೇಲಿನ ಜಲಾಶಯದಲ್ಲಿ ಸಂಗ್ರಹಣೆಯಾಗುವ 4.4 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರು 1385 ಮೀಟರ್ ಉದ್ದದ ಸುರಂಗದ ಮೂಲಕ ಹರಿದು ಭೂಗರ್ಭ ಜಲ ವಿದ್ಯುದಾಗಾರದಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಈ ಯೋಜನೆಯನ್ನು ನಿರ್ಮಾಣ ಮಾಡಿರುವ ಶ್ಲೂಷಿವರ್ಕ್ ಕಂಪನಿಯು 5 ಪಂಪ್ಡ್ ಸ್ಟೋರೇಜ್ ಯೋಜನೆಗಳು, 12 ಡ್ಯಾಂಗಳು ಹಾಗೂ 1 ನದಿ ಹರಿವು ಯೋಜನೆಯನ್ನು ನಿರ್ವಹಿಸುತ್ತಿದ್ದು, ಜರ್ಮನಿಯ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ 18% ಜಲ ವಿದ್ಯುತ್ ಪೂರೈಕೆ ಮಾಡುತ್ತಿದೆ. ವಿದ್ಯುತ್ ಉತ್ಪಾದನೆ ಯೋಜನೆಗಳ ವಿನ್ಯಾಸ, ನಿರ್ಮಾಣ, ನಿರ್ವಹಣೆ ಕ್ಷೇತ್ರದಲ್ಲಿ 85 ವರ್ಷಗಳ ಅನುಭವ ಈ ಕಂಪನಿಯದು. ಶ್ಲೂಷಿವರ್ಕ್ ಹಾಗೂ ಫಾಯ್ಟ್ ಕಂಪನಿಯ ಹಿರಿಯ ಅಧಿಕಾರಿಗಳು ನಮ್ಮ ಜೊತೆಗೂಡಿದ್ದರು. ಕಡಿಮೆ ವೆಚ್ಚ, ಕಡಿಮೆ ನಿರ್ಮಾಣ ಅವಧಿ, ಪರಿಸರ ಸ್ನೇಹಿ, ಭೂಮುಳುಗಡೆ ರಹಿತ, ಸ್ಥಳಾಂತರ ರಹಿತ, ಬಹು ಉಪಯೋಗಿ ರಬ್ಬರ್ ಡ್ಯಾಂಗಳನ್ನು ಕಾಳಿ ನದಿಯ ಸೂಪ ಮತ್ತು ಬೊಮ್ಮನಹಳ್ಳಿಯ ಡ್ಯಾಂಗಳ ನಡುವಿನ ಜಾಗದಲ್ಲಿ ಹಾಗೂ ಕೃಷ್ಣಾ ನದಿಯ ಜಾಕ್ವೆಲ್ನಲ್ಲಿ ನಿರ್ಮಾಣ ಮಾಡುವುದು. ಈ ಸಂಬಂಧ ರೂರ್ಕಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ನೀಡಿರುವ ಪ್ರಸ್ತಾವನೆಯನ್ನು ಅಂಗೀಕರಿಸುವುದು. ರಾಷ್ಟ್ರೀಯ ಉನ್ನತ ಅಧ್ಯಯನ ಸಂಸ್ಥೆಯ ಶಿಫಾರಸಿನ ಅನುಸಾರ ಶರಾವತಿ ಕೊಳ್ಳದಲ್ಲಿ 1000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಹಾಗೂ ವರಾಹಿ ಕೊಳ್ಳದಲ್ಲಿ 690 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನೆ ಕೇಂದ್ರವನ್ನು ಸ್ಥಾಪಿಸುವುದು. ಮೂಲದಲ್ಲೇ ಸಂಸ್ಕರಣೆ ಮಾಡಿ ಕಟ್ಟಡ ನಿರ್ಮಾಣದಲ್ಲಿ ಮರುಬಳಕೆಗೆ ಸಿದ್ಧಪಡಿಸುವ, ಪರಿಸರಕ್ಕೆ ಧಕ್ಕೆಯಾಗದ, ಕಡಿಮೆ ನೀರಿನಿಂದ ಸಾಧ್ಯವಾಗುವ ಸಂಸ್ಕರಣೆ ವಿಧಾನವನ್ನು ರಾಯಚೂರು ಮತ್ತು ಬಳ್ಳಾರಿ ಉಷ್ಣ ವಿದ್ಯುತ್ ಸ್ಥಾವರಗಳ ಹಾರು ಬೂದಿ ಸಂಸ್ಕರಣೆ ಮತ್ತು ವಿಲೇವಾರಿಗೆ ಅಳವಡಿಸಿಕೊಳ್ಳುವುದು. ಈ ಅಧ್ಯಯನ ಭೇಟಿಗೆ ಅನುಮತಿ ಹಾಗೂ ಮಾರ್ಗದರ್ಶನ ನೀಡಿದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ವಿದ್ಯುತ್ ನಿಗಮ ನಿರ್ದೇಶಕ ಮಂಡಳಿ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ.